ಡಿಕ್ಕ ಡಿಕ್ಕ ಡುನ್ನ ದೀಪ. ಲಂಕೆಯ ರಾಜರೇ ಕೇವಲ ಒಂದು ದೀಪ ಮಾತ್ರ ಕೈಯಲ್ಲಿ ಹಿಡ್ಕೊಂಡು ಪ್ರಮಾಣ ಮಾಡ್ತಾರೆ. ಆರತಿ ಎತ್ತಲ್ಲ. ಆರತಿಗೆ ಎಲ್ಲ ಪರಿಪೂರ್ಣವಾಗಿರಬೇಕು. ಹೀಗೆ ಮಹಾರಾಜರು ಹೇಳ್ತಿದ್ದಾರೆ, ಆರತಿ ಮುಗೀತು, ಅದು ಎಷ್ಟು ದೀರ್ಘವಾಗಿ. ಆರತಿಯ ದೀಪವೂ ಆರಿ ಹೋಯಿತು. ಸತ್ಯ ಹೇಳಿದಿರಿ, ಆರತಿ ಮುಗಿದು ಹೋಯಿತು. ಒಂದು ಆರತಿ ಮಾತ್ರ ಆಗಿದೆ. ನಮ್ಮ ಪ್ರತೀತಿಯ ಅನುಸಾರ ಯಾರು ವಿಶೇಷ ಅತಿಥಿಗಳಿರುತ್ತಾರೋ ಅವರಿಗೆ 2 ಬಾರಿ ಆರತಿ ಎತ್ತುತ್ತೇವೆ. ಅದನ್ನು ಶುಭವೆಂದು ನಂಬುತ್ತೇವೆ. ಆರತಿ ದ್ವೀಪವನ್ನು ಪ್ರಜ್ವಲಗೊಳಿಸಿ. ಆರತಿ ಪುನಃ ಆರಂಭಿಸುತ್ತೇವೆ. ದಣಿ, ನಮ್ಮ ಗುರುಜಿ ಪರಿಸ್ಥಿತಿ ನೋಡ್ತಾ ಇದ್ರೆ ಆರತಿ ಮುಗಿಯೋದ್ರೊಳಗೆ ನಮ್ ಗುರುಜಿ ಜೀವನನೇ ಮುಗಿದೋಗುತ್ತೆ ಮಣಿ. ಆದ್ರೆ ನಮಗೆ ಸಂತೋಷದ ವಿಷಯ ಏನಂದ್ರೆ, ಆರತಿ ಅಂತ ಪುಣ್ಯ ಕಾರ್ಯ ಮಾಡ್ತಾ ನಮ್ ಗುರುಜಿಯ ಪ್ರಾಣ ಏನಾದ್ರೂ ಹೊರಟೋದ್ರೆ ಆಗ ಭಗವಂತ ಪ್ರಸನ್ನಾಗಿ ನಮ್ಮ ಗುರುಜಿ ನರಕದಲ್ಲಾದ್ರೂ ಒಂದು ಸಣ್ಣ ಕೋಣೆ ಖಂಡಿತ ಕೊಡ್ತಾರೆ. ಕೊಡ್ತಾರೆ ಗುರುಜಿ, ಕೊಡ್ತಾರೆ. ಪಂಡಿತ ರಾಮಕೃಷ್ಣ ಮಹಾರಾಜ, ಆರತಿ ಅಂತೂ ಪುನಃ ಪ್ರಾರಂಭವಾಗಿದೆ. ನಾನು ಈಗ ರಾಣಿ ಮುನ್ಮುನ್ರನ್ನ ಹುಡುಕಲು ಪ್ರಾರಂಭ ಮಾಡ್ತೀನಿ. ಆದ್ರೆ ಇನ್ನೇನ್ ಮಾಡಕ್ ಸಾಧ್ಯ? ಆದ್ರೆ ಒಂದಂತೂ ನೆನಪಿರ್ಲಿ ಮಹಾರಾಜ, ಎಲ್ಲಿವರೆಗೂ ರಾಜ ಧರ್ಮಪಾಲ ಇಲ್ಲೇ ಇರ್ತಾರೋ ಅಲ್ಲಿವರೆಗೂ ಮಾತ್ರ ನಾವು ಕ್ಷೇಮ. ಶೀಘ್ರ ಹೋಗಿ. ಶಾರದಾ, 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 ಹೀಗ್ಯಾಕ್ ನೋಡ್ತಿದ್ಯಾ? ಆಗಿಂದ ಶಾಲ್ದಾ ಶಾಲ್ದಾ ಅಂತ ಕಲಿತಾ ಇದ್ದಿಲ್ಲ. ಈ ಮನೇಲಿ ಒಬ್ಬ ಅತ್ಲಿ ಮತ್ತೆ ಪುರುಷನು ಇದ್ದಾನೆ, ಅಲ್ತಾತ್ ನಾನು. ಅರೆ ಹೀಗ್ಯಾಕ್ ನೋಡ್ತಿದ್ಯಾ? ನಿನ್ ಪಿತಾಶ್ರೀನ್ ಗುರ್ತಿಡಿಲಿಲ್ವಾ? ಪಿತಾಶ್ರೀ ನೀವು. ಜನ ತಮ್ಮ ಧ್ವನಿ ಬದಲಾಯಿಸ್ತಾರೆ, ವಸ್ತ್ರವನ್ನು ಬದಲಾಯಿಸ್ತಾರೆ, ನಗರ ಬದಲಾಯಿಸ್ತಾರೆ. ಮತ್ತೆ ನೀನಿದ್ಯಾ, ನೀನ್ ನಿಮ್ಮ ಪಿತಾಶ್ರೀನೇ ಬದಲಾಯಿಸ್ಬಿಟ್ಟೆ. ಇಲ್ಲ ಅಮ್ಮ, ನಾವೇನನ್ನು ಬದಲಾಯಿಸಿಲ್ಲ. ಇವ್ರು ನಮ್ಮ ಪಿತಾಶ್ರೀನೇ. ನಾವಿವ್ರನ್ನು ಕೇವಲ ಇವತ್ ಭೇಟಿ ಆಗ್ತಾ ಇದ್ದೀವಿ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಈ ವಯಸ್ಸಾನ್ ಮುದುಕಿನೋ ಅಥವಾ ಈ ಬಾಲಕನನ್ನು? ಇಲ್ಲ ಇಲ್ಲ, ನೀವು ನಮ್ಮ ನಿವಾಸಕ್ಕೆ ಮೊದಲ ಬಾರಿ ಬಂದಿದ್ದೀರಾ ಅಲ್ವಾ, ಅದಕ್ಕಾಗಿ ನಿಮ್ಮ ಕೈ ಎತ್ಕೊಳ್ಳಿ, ನಮ್ಗೆ ಆಶೀರ್ವಾದ ನೀಡಿ. ಎಷ್ಟು ಮುದ್ದಾದ ಮಗಳು. ನಿನ್ನ ಅಪ್ಪನ ಮನೆನೇ ಮರ್ತಿದ್ದಾಳೆ, ಆದ್ರೆ ಅವಳ ಸಂಸ್ಕಾರ ಮರ್ತಿಲ್ಲ. ಅರೆ ನೀವಿನ್ನ ನಿಂತ್ಕೊಂಡೇ ಇದ್ರ, ಬನ್ನಿ ಕೂತ್ಕೊಳ್ಳಿ, ನಾವು ನಿಮ್ಗೋಸ್ಕರ ನೀರ್ ತರ. ಏನಾಯ್ತು? ನಿಮ್ಮ ಬೀಗ್ರನ್ ಮರ್ತು ಬಿಟ್ಟಿದ್ದೀರಾ? ಪರವಾಗಿಲ್ಲ, ಅದ್ರಲ್ಲೂ ನಾವು ಶಾರದನ್ ನೋಡಕ್ ಬಂದಿರೋದು. ಮತ್ತೆ ನಿಮಗ್ ಗುರ್ತ್ ಸಿಕ್ಲಿಲ್ಲ ಅಂದ್ರೆ ಇದ್ರಲ್ಲಿ ನಿಮ್ದೇನೂ ದೋಷ ಇಲ್ಲ. ಈ ವಯಸ್ಸಲ್ಲಿ ದೃಷ್ಟಿ ಸ್ವಲ್ಪ ಕಡಿಮೆ ಇರುತ್ತೆ. ಈ ವಯಸ್ಸಲ್ಲಿ ದೃಷ್ಟಿ ಯಾವುದೋ ವಸ್ತು ಅಥವಾ ವ್ಯಕ್ತಿ ಮೇಲಿರಬಾರ್ದು, ಭಗವಂತನ್ ಮೇಲಿರ್ಬೇಕು. ನೀವು ಮಾಡ್ತಾ ಇರಿ ಜಪ ಮತ್ತು ಕಳ್ಕೊಳ್ತಾ ಇರಿ ಪಾಪ. ತಗೊಳ್ಳಿ. ಶೀಘ್ರ ರಾಮ ಹತ್ರ ಹೋಗಿ ಅವ್ರಿಗೆ ಹೇಳು, ರಾಣಿ ಮುನ್ಮುನ್ ಅವ್ರ ಮಾವನಾಗಿ ಬಂದಿದ್ದಾರೆ, ನಾವ್ ಅಲ್ಲಿವರೆಗೂ ಸಂಭಾಳಿಸ್ತೇವೆ, ಹೋಗು. ಪುತ್ರಿ ಶಾರದಾ, ಈ ಪಾತ್ರೆಯಲ್ಲಿ ಎಷ್ಟು ನೀರಿನ ಹನಿಗಳಿದೆಯೋ ಅದಕ್ಕಿಂತ ಹೆಚ್ಚು ನಿನ್ನ ಜೀವನದಲ್ಲಿ ಕಷ್ಟ ನನಗೆ ಕಾಣಿಸ್ತಾ ಇದೆ. ಕಷ್ಟ? ಎಂತ ಕಷ್ಟ? ಶಾರದಾ, ನಿನ್ನ ಪಿತಾಶ್ರೀ ನಿನ್ನ ಸಮ್ಮುಖದಲ್ಲಿದ್ದಾರೆ. ಏನ್ ಹೇಳು ನಿನ್ ದುಃಖ? ನಮಗೆ ಗೊತ್ತಿದೆ, ನಾವು ನೀಡಿರೋ ಸಂಸ್ಕಾರದ ಕಾರಣದಿಂದ ನಿನ್ ತವರಿಂದಾನೂ ನಿನ್ನ ದುಃಖವನ್ನು ಮುಚ್ಚಿಟ್ಟಿದ್ಯಾ. ಆದ್ರೆ ದುಃಖ ಖಂಡಿತ ಇದೆ. ಇಲ್ಲವಾದಲ್ಲಿ ಇಷ್ಟು ಸಣ್ಣಗೆ ಒಣಗಿದ ಕಡ್ಡಿ ಹಾಕಿ ಯಾಕಿರ್ತಿದ್ದೆ? ನಾನಿನ್ನ ವಿವಾಹ ಮಾಡಿ ಕಳಿಸಿದಾಗ ನಿಂಗೆ ಪಲ್ಲಕ್ಕಿಲ್ ಕೂರಕ್ಕಾಗ್ತಿರ್ಲಿಲ್ಲ, ಅಷ್ಟು ತಂದೃಷ್ಟೇ ಇದ್ದೆ. ಈಗೆಷ್ಟು ಸಣ್ಣ ಹೇಗಾದೆ? ನೀವ್ ಊಟ ಆದ್ರೂ ಮಾಡ್ತಿದ್ಯೋ ಅಥವಾ ಎಲ್ಲ ಇವರೇ ತಿಂತಾ ಇದ್ದಾರೋ? ಅಮ್ಮ ಸುಮ್ನೆ ಇರು ಅಮ್ಮ, ಇವರು ನಮ್ಮ ಪಿತಾಶ್ರೀ ಅಲ್ಲ, ರಾಣಿ ಮುನ್ಮುನ್ ಇದ್ದಾರೆ. ರಾಣಿ? ಹಾ, ರಾಣಿ ಹಾಕ್ ಸಾಕಿದ್ದೆ ನಿನ್ನ. ಆದ್ರೆ ನೀನೀಗಿಲ್ ದಾಸಿ.
ಇದು ನಿನ್ ಮನೇನಾ? ಇದಕ್ಕಿಂತ ದೊಡ್ಡದು ನಮ್ಮ ಸ್ನಾನದ ಗೃಹ. ಇಲ್ಲಿ ಹೇಗಿರ್ತೀಯ ನೀನು? ಅಲೇ ಲಾಮ, ಎಲ್ಲಿದ್ಯಾ ನೀನು? ಸುಸ್ತಾಗೋಯ್ತು. ದಲ್ಬಾಲ್ ಹತ್ರ ನೋಲ್ತೀನಿ. ರಾಮ, ರಾಣಿ ಎಷ್ಟು ರೂಪ ಬದಲಿಸ್ತಾರೆ? ಇಷ್ಟು ಬಣ್ಣ ಅಂತ ಊಸರವಳ್ಳಿನೂ ಬದಲಾಯಿಸಲ್ಲ. ನೀನು ಅವ್ರನ್ನ ಹೇಗೆ ಎಲ್ಲಿ ಅಂತ ಹುಡುಕ್ತೀಯಾ? ಗೊತ್ತಿಲ್ಲ ಬಂಧು, ಒಂದು ಗೊತ್ತಾಗ್ತಿಲ್ಲ. ಅವ್ರನ್ನ ಹುಡ್ಕೋಕೆ ಎಲ್ಲಿಂದ ಆರಂಭಿಸ್ಲಿ? ಲಾಮ, ಇದು ಲಾಮನ್ ಕೆಲ್ಸನೇ ಆಗಿರುತ್ತೆ. ಲಾಮ, ಲಾಮ, ತಲಿ ಲಾಮ. ವಿಜಯನಗರದ ಬುದ್ಧಿಜೀವಿಗಳೇ ಈ ಕಸೆಸಿದ್ಲೆ. ನಾಲೆಜ್ ಜನ ಏನ್ ಹೇಳ್ತಾಳೆ? ಹಾ ಸರಿ ಸರಿ, ಒಂದ್ ಬಾಳೆಹಣ್ಣು ಕೊಡು. ನನ್ನ ಹಣ್ಣು ಕೊಡು. ಇಲ್ಲ, ನೀವ್ ತಗೊಳ್ಳಿ ಬಾಳೆಹಣ್ಣು. ನನ್ ಬಾಳೆಹಣ್ಣೆ. ಅಯ್ಯೋ ಲಾಮ, ಬೇಗ ಮನೆಗ್ ನಲ್ಲಿ. ನಿಮ್ಮ ಮಾವ ಬಂದಿದ್ದಾಳೆ ನಿನ್ನ ನೋಲಕ್ಕೆ. ಗುಂಡಪ್ಪ, ನಾನೀಗ ತುಂಬಾ... ಯಾರು ಬಂದಿದ್ದಾರೆ? ನಿಮ್ಮ ಮಾವ ನಲ್ಲಿ. ಓ ಮಾವ, ಯಾರು ಹುಡುಕ್ತಿದ್ದೋ ಗಲ್ಲಿಲಿ, ಅವನಿಗೆ ನಮ್ಮನೇಲಿ. ನಡಿ ನಡಿ ಗುಂಡಪ್ಪ, ಬೇಗ ನಡಿ. ರಾಮಾಪ್ತಿ ಆಗೋ ಮುಂಚೆ ಬೇಗ ಮನೆಗೆ ಹೋಗೋಣ ಬಾ. ಇದನ್ನು ತಿನ್ಬಿಡ್ತೀನಿ. ಅಲೇ ಲಾಮ, ಅರೇ ಡಿಕ್ಕ ಡಿಕ್ಕ ಡುನ್ನ ಮುಗೀತು. ಮುಗೀತು. ಹೌದಾ ಮಹಾರಾಜ? ಲಂಕಾ ನರೇಶ ಹೇಳ್ತಿದ್ದಾರೆ ದಿಕ್ಕ ದಿಕ್ಕ ಪುನಃ ಮುಗೀತು. ಅರ್ಥಾತ್ ಇವ್ರು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಮಹಾರಾಜರು ಹೇಳ್ತಿದ್ದಾರೆ, ನಮ್ಮ ಮೇಲೆ ದಯೆ ತೋರಿಸಿ ದಯವಿಟ್ಟು ರಾಣಿನ್ ತೋರಿಸಿ. ಹಾ ಹಾ ಹಾ, ಅವಶ್ಯವಾಗಿ ಮಹಾರಾಜ. ಹಾಗಾದ್ರೆ ಕುಶಲತಾಪೂರ್ಣವಾಗಿ ಮಹಾರಾಜ ಧರ್ಮಪಾಲರ ಈ ಆರತಿ ಸಂಪನ್ನವಾಗಿದೆ. ಹಾಗೂ ದಣಿಮಣಿ, ಹೇಳಿ ಮಹಾರಾಜ. ಗುರುಗಳನ್ನು ಅವರ ನಿವಾಸಕ್ಕೆ ಕರೆದೊಯ್ಯಿರಿ. ಈಗ ಮಹಾರಾಜ ಧರ್ಮಪಾಲರು ಗುಲಾಬಿಯ ಹಾಸಿನ ಮೇಲೆ ನಡೆದು ಈ ರಾಜಮಹಲಿಗೆ ಆಗಮಿಸುತ್ತಾರೆ. ಮಹಾರಾಜ ಧರ್ಮಪಾಲರೇ, ಎಲ್ಲಿ ಪುಷ್ಪವೋ ಅಲ್ಲೇ ನಿಮ್ಮ ಹೆಜ್ಜೆ. ಮಿತ್ರ, ನೀವಿವಾಗ ಒಂದೊಂದಾಗಿ ನಿಮ್ಮ ಹೆಜ್ಜೆ ಮುಂದಿಡಿ. ಮಹಾಮಂತ್ರಿಗಳೇ, ಮಹಾರಾಜ, ನಮ್ಮ ಪ್ರಿಯ ಮಿತ್ರರ ಸನ್ಮಾನಕ್ಕಾಗಿ ಅವರು ಒಳಗೆ ಹೋಗುವವರೆಗೂ 21 ತರಹದ ಮದ್ದನ್ನು ಸಿಡಿಸಿ. ಆದರೆ ಮಹಾರಾಜ, 21 ತೋಪಿನ ಗೌರವಕ್ಕೆ ಬಹಳ ಸಮಯ ಹಿಡಿಯುತ್ತೆ. ನಮಗೂ ತಿಳಿದಿದೆ ಮಹಾಮಂತ್ರಿಗಳೇ. ಈಗ ಲಂಕಾ ನರೇಶರಿಗೂ ಒಳಗೆ ಹೋಗಲು ಸಮಯ ಹಿಡಿಯುತ್ತಲ್ಲ? ಹಾ ಹಾ ಹಾ, ಅವಶ್ಯವಾಗಿ. ಮತ್ತು ಅದರಲ್ಲೂ ನೀವು ಕೊನೆಯ ಬಾರಿ ಬಂದಾಗ ಯಾವ ಸಂದೇಶವನ್ನು ಕಳಿಸಿರಲಿಲ್ಲ. ಅದಕ್ಕೆ ರಾಜ ಸತ್ಕಾರ ಮಾಡಲಾಗಿರಲಿಲ್ಲ. ಇಂದು ಈ ಅವಕಾಶವನ್ನು ಬಿಡುವುದಿಲ್ಲ. ನೀವೀಗ ಈ ಸತ್ಕಾರದ ಆನಂದ ಪಡೆಯಿರಿ. ಇಷ್ಟೊಂದು ಸತ್ಕಾರದ ಅವಶ್ಯಕತೆ ಯಾಕೆ? ಎಕ್ಕ ರಿಕ್ಕ ಧುನ್ನ ಆಗುತ್ತೆ. ಅರ್ಥಾತ್ ಅಧಿಕ ಅವಶ್ಯಕತೆ ಇದೆ. ಅದರ ಅರ್ಥ ಇದೆ. ನೋಡು ಶಾರದಾ, ಬಂದ ನಿನ್ನ ಪತಿದೇವ. ಎಲ್ ಸುತ್ತಾಡ್ಕೊಂಡ್ ಬಂದೆ? ಅವನಿಗೆ ಅದು ಕೂಡ ಗೊತ್ತಿಲ್ಲ ಅವನು ಎಲ್ಲಿಂದ ಬರ್ತಿದ್ದಾನೆ ಅಂತ. ಎಲ್ಲಿಂದ ಬರ್ತಿದ್ದಾನಿವನು? ನಮ್ಗೇನ್ ಗೊತ್ತು? ನಮ್ಗೆ ಹೇಳೋಗ್ತಾರ ಎಲ್ಲಿ ಹೋಗ್ತಾರೆ ಅಂತ. ಮನೋರಂಜನೆಗಾಗಿ ಕಾಡಲ್ಲಿ ಬೇಟೆ ಆಡ್ ಬರ್ತಿಲ್ಲ, ಕೆಲ್ಸದ ಮೇಲೆ ಹೋಗಿದ್ದೆ. ಇವಳು ಗೊತ್ತಿದೆ. ನೋಡಿದ್ಯಾ ಶಾರದಾ? ಹಂಗೆ ಅವನ್ ಮಾವನ್ ಜೊತೆ ವಾದ ಮಾಡಕ್ ಶುರು ಮಾಡ್ದ. ಒಂದ್ ನಮಸ್ಕಾರ ಮಾಡ್ಬೇಕು ಅಂತ ಬುದ್ಧಿ ಕೂಡ ಇಲ್ಲ ಅವನಿಗೆ.
ನಮಸ್ಕಾರ ಮಾವನವ್ರೆ. ಧನ್ಯವಾದ ನಿಮ್ಗೆ, ನೀವು ನಮ್ಮನೆಗ್ ಬಂದಿರೋದಕ್ಕೆ. ನಮಸ್ಕಾರ ಮಾಡ್ಬೇಕಾದ್ರೆ ಶ್ರದ್ಧೆ ಹಾಗೂ ಭಕ್ತಿ ಇರ್ಬೇಕು. ನೋಡ್ದ್ಯಾ ನೀನು ಇವನ್ ಮಾಡಿದ್ದು ನಮಸ್ಕಾರದ ತರ ಇತ್ತಾ? ನೋಡು, ನಿನ್ ಪತಿ ಕಣ್ಣಲ್ಲಿ ಒಂದ್ ಸ್ವಲ್ಪ ಕೂಡ ಭಯ ಭಕ್ತಿ ಇಲ್ಲ. ಇದರ ಅರ್ಥ ಏನಾಗಿರುತ್ತೆ ಅಂದ್ರೆ ಇವನ ಮನಸ್ಸಲ್ಲಿ ನಿನ್ನ ತವರು ಮನೆ ಬಗ್ಗೆ ಒಂಚೂರು ಪ್ರೀತಿ ಇಲ್ಲ. ಅದಂತೂ ನಿಜ. ಸಹೋದರ ಗೋವಿಂದ ಮನೆಗ್ ಬಂದಾಗ ಅವನನ್ನು ಮನೆಯಿಂದ ಓಡಿಸುವ ಯೋಜನೆ ಇವ್ರ ಹತ್ರ ಮೊದಲೇ ತಯಾರಿರುತ್ತೆ. ಅರೆ ಏನ್ ಮೊದಲೇ ತಯಾರಾಗಿರುತ್ತೆ? ಅದು ನಿನ್ ತಮ್ಮನ್ ಪ್ರವೃತ್ತಿಯೇ ಆಗಿದೆ. ಒಂದಲ್ಲ ಒಂದ್ ಕಡೆ ಏನಾದ್ರೂ ಮಾಡಿ ನಮ್ಮನ್ ಸಿಕ್ಕಾಕ್ಸ್ತಾನೆ ಇರ್ತಾನೆ. ಇಲ್ಲ ಇಲ್ಲ, ನಮ್ಮ ಸಹೋದರನ ಮೇಲೆ ಮಾಡುತ್ತಿರುವ ಆರೋಪ ತಪ್ಪು. ಅವನಂತೂ ಮುಗ್ಧ, ನಿಮ್ಗೆಷ್ಟು ಗೌರವ ಕೊಡ್ತಾನೆ. ನೋಡು ಶಾರದಾ, ನಿನ್ನ ವಿವಾಹ ಒಂದು ಗೋಡೆ ಜೊತೆ ಆಗಿದೆ. ಈ ಗೋಡೆಗೆ ನೀನ್ ಎಷ್ಟೇ ತಲೆ ಹೊಡ್ಕೊಂಡ್ರು ನಿನ್ ತಲೆನೇ ಒಡೆಯೋದು. ಈ ಗೋಡೆ ಮಾತ್ರ ಬೀಳಲ್ಲ. ಬನ್ನಿ ಮಿತ್ರ, ಇಂದು ನೀವು ನಮ್ಮನ್ನಂತೂ ಭೇಟಿಯಾದ್ರಿ. ನಮ್ಮ ಪರಿವಾರದವರು ನಿಮಗೆ ಗೊತ್ತು. ಆದ್ರೆ ನಾವಿಂದು ನಿಮ್ಮನ್ನ ಭೇಟಿ ಅವರೊಂದಿಗೆ ಮಾಡಿಸುತ್ತೇವೆ. ಅವರಿಂದಲೇ ಈ ಸಮಸ್ತ ವಿಜಯನಗರ ರಾಜ್ಯವಿದೆ. ನಮ್ಮ ದರ್ಬಾರಿದೆ, ರಾಜ ದರ್ಬಾರ್. ಅದರ ಜೊತೆ ನಾವು ನಿಮ್ಮ ಸಮಕ್ಷ ಅವರ ಕಾರಣದಿಂದ ನಿಂತಿದ್ದೇವೆ. ನಾವು ನಿಮ್ಮ ಭೇಟಿ ನಮ್ಮ ಪೂರ್ವಜರಿಗೆ ಮಾಡಿಸುತ್ತೇವೆ. ಡಿಕ್ಕ ಡಿಕ್ಕ ಡುನ್ನ ನೋಡ್ಬೇಕಾ? ಮಹಾರಾಜರು ಕೇಳುತ್ತಿದ್ದಾರೆ, ನೀವು ಯಾವ ಪೂರ್ವಜರನ್ನು ಭೇಟಿ ಮಾಡಿಸುತ್ತೀರೋ ಅವರು ಇನ್ನೂ ಜೀವಂತವಾಗಿದ್ದಾರೆಯೇ? ಹಾ, ಜೀವಂತವಿದ್ದಾರೆ. ಅವರು ಜೀವಂತವಿದ್ದಾರೆ ನಮ್ಮ ಮನಸ್ಸಿನಲ್ಲಿ, ಮತ್ತೆ ನಮಗೆ ಕಾಣಿಸುತ್ತಾರೆ ಕೂಡ ಈ ರೀತಿ ಚಿತ್ರದಲ್ಲಿ. ಅರೆ ಮಿತ್ರ, ನಾವು ಬಾಲ್ಯದಲ್ಲಿ ನಿಮ್ ಜೊತೆ ಆಟ ಆಡ್ತಾ ಇದ್ದವರು, ನಮ್ಗೆಲ್ರೂ ಗೊತ್ತು. ಅವಶ್ಯವಾಗಿ ನಿಮಗೆ ನಮ್ಮ ಪೂರ್ವಜರು ಗೊತ್ತು. ಆದ್ರೆ ನಿಮಗೆ ನಮ್ಮ ಮಹಾರಾಣಿಯವರ ಪೂರ್ವಜರಲ್ಲಿ ಗೊತ್ತು. ಅವರ ಪರಿಚಯ ಮಾಡ್ಕೊಳ್ಳಿ ನೀವೀಗ. ನಮ್ಮ ಮಹಾರಾಣಿಯವರು ಅವರ ಪೂರ್ವಜರ ವಿಚಿತ್ರ, ಅರ್ಥಾತ್ ಅಪರೂಪದ ಚಿತ್ರಗಳನ್ನು ಅತಿ ಪ್ರೇಮದಿಂದ ಸಂಗ್ರಹಿಸಿದ್ದಾರೆ. ನೀವು ಅದನ್ನು ನೋಡಲೇಬೇಕು. ಬನ್ನಿ ಬನ್ನಿ. ಇವರನ್ನು ನೋಡಿ. ಇವರು ರಾಮಯ್ಯನವರು, ಅಂದ್ರೆ ನಮ್ಮ ತಾತನವರು. ಬಹಳ ಸಂವೇದನಾಶೀಲರಿದ್ರು, ಮಾತಿಗೂ ಅಳ್ತಿದ್ರು. ಬನ್ನಿ ಬನ್ನಿ. ಮತ್ತೆ ಇವರು ರಾಜ ಪರಮಾನಂದಂ, ನಮ್ಮ ತಾತನವರು. ಇವರು ದೊಡ್ಡ ತಿಂಡಿ ಪೋತ. ಇವರ ದರ್ಬಾರಿನಲ್ಲಿ ಬರೀ ಅಡಿಗೆ ಭಟ್ಟರು, ಬಾಣಸಿಗರೇ ಇದ್ದರು. ಸದಾ ಏನಾದ್ರೂ ಒಂದ್ ತಿಂತಾನೆ ಇರ್ತಿದ್ರು. ನೋಡಿ ನೋಡಿ, ಈಗಲೂ ಹಾಗೆ ಕಾಣುತ್ತಿದ್ದಾರೆ. ಏನೋ ತಿನ್ನಲು ಸಜ್ಜಾಗಿ ನಿಂತಿರುವಂತೆ. ಬನ್ನಿ ಬನ್ನಿ. ಮತ್ತೆ ಇವರನ್ನು ನಾವು ಸ್ವಯಂ ಬಲ್ಲೆವು. ಇವರು ಮಹಾರಾಜ ಚಿನ್ನಸ್ವಾಮಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅಯ್ಯರ್ ವೆಂಕಟರಮಣ. ಸಾಕು 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 ಸಾಕು, ಇಷ್ಟು ಉದ್ದ ಹೆಸರು ಹೇಳ್ತಾ ಹೋದ್ರೆ ನಮ್ಮ ಆಯುಸ್ ಕಳೆದೋಗುತ್ತೆ. ಇವ್ರ ಕತೆ ತುಂಬಾ ದೊಡ್ಡದಿದೆ. ನಾವು ಕೇಳಲ್ಲ. ಮಹಾರಾಜ ಧರ್ಮಪಾಲರೇ, ನೀವು ಚಿಂತೆ ಮಾಡಬೇಡಿ. ಮಹಾರಾಜರು ನಮ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ನಾವು ರಾಣಿ ನೋಡ್ಬೇಕು. ಅದದು ರಾಣಿಯನ್ನು ಖಂಡಿತ ನೋಡುವರಂತೆ. ಆದ್ರೆ ಅದಕ್ಕೂ ಮೊದಲು ರಾಜನನ್ನು ನೋಡಿ. ರಾಜ ಬನ್ನಿ, ಇಲ್ಲಿ ನೋಡಿ. ಇವರೇ ರಾಜ ಸೂರ್ಯ ಚಂದ್ರಮಣಿ. ಇವರು ಅತ್ಯಂತ ಪ್ರಭಾವಶಾಲಿ ರಾಜ ಆಗಿದ್ರು. ಇವರು ನಮ್ಮ ದೂರದ ಸಂಬಂಧಿ, ನಮ್ಮ ಹತ್ತಿರದ ರಾಜ್ಯದಲ್ಲಿ ಇರುತ್ತಿದ್ದರು. ಹೌದು. ಬನ್ನಿ, ಇನ್ನೂ ಇದ್ದಾರೆ. ಬನ್ನಿ. ವಿಚಿತ್ರ ಭಯಂಕರ. ಇದ್ಯಾರು ವಿಚಿತ್ರ ಭಯಂಕರ ನಿಮ್ಮ ವಂಶದಲ್ಲಿದ್ದವರು? ಮಹಾರಾಜ ಧರ್ಮಪಾಲರೇ, ಇದು ಚಿತ್ರವಲ್ಲ. ಅರೆ, ಇದು ದರ್ಪಣ. ದೇವರ ದಯೆಯಿಂದ ಪಂಡಿತ ರಾಮಕೃಷ್ಣರಿಗೆ ರಾಣಿ ಮುನ್ಮುನ್ ಬೇಗ ಸಿಗುವಂತಾಗಲಿ. ಮಿತ್ರ, ನೀವ್ಯಾಕೆ ನಮ್ಗೆಲ್ರನ್ನೂ ತೋರಿಸ್ತಿದ್ದೀರಾ? ಅದು ಕೂಡ ಭೂಮಿ ಮೇಲೆ ಇಲ್ದೇ ಇರೋರ್ನ. ಆದ್ರೆ ನಾವು ಅವ್ರನ್ನ ನೋಡ್ಬೇಕು. ಅವ್ರ ಜೊತೆ ನಾವು ವಿಜಯನಗರದಿಂದ ಹೊರಡಬೇಕು. ನಮ್ಮ ರಾಣಿ ಮುನ್ಮುನ್ರವರ ಜೊತೆ ನಾವು ಹೋಗ್ತೀವಿ. ಹೋಗ್ಬೇಕು ಅಂದ್ರೆ ಖಾಲಿ ಕೈಯಲ್ಲಿ ಹೋಗ್ಬೇಕು. ಏನ್ ಹೇಳಿದ್ರಿ? ಖಾಲಿ ಹೋಟೆಲ್ ಹೋಗ್ತೀರಾ ನೀವು? ಅದೇನೇ ಆದ್ರೂ ನೀವು ಈ ರೀತಿ ನಮ್ಮ ರಾಜ ದರ್ಬಾರಿನಿಂದ ಎಂದು ಖಾಲಿ ಹೋಟೆಲ್ ಹೋಗಕ್ಕಾಗಲ್ಲ. ನೀವು ನಮ್ಮ ಮಿತ್ರರು ನೋಡಿ. ನಾವು ನಿಮಗೆ ಮಹಾರಾಣಿ ತಿರುಮಲಂಬ ಅವರ ಕೈಯಾರೆ ಸಿದ್ಧಪಡಿಸಿದ ಮೃಷ್ಟಾನ್ನ ಭೋಜನವನ್ನು ತಿನ್ನಲೇಬೇಕು ನೀವು ಮಹಾರಾಣಿ ತಿರುಮಲಂಬ. ಮೃಷ್ಟಾನ್ನ ಭೋಜನ ಮಾಡಿದ್ದೀವಲ್ಲ, ಈಗ ನೀವು ಭೋಜನ ಸೇವಿಸಿಯೇ ಹೋಗಬೇಕು. ತಿಂತಿರಲ್ವಾ ಮಿತ್ರ? ಅದ್ಭುತ ನೀವು. ಮೃಷ್ಟಾನ್ನ ಭೋಜನ ಮಾಡಿದ್ದೀವಿ. ಬನ್ನಿ.
ಎಷ್ಟು ಶುಭ ಕಾಮನೆಗಳ ಜೊತೆ ನಿನ್ನ ಪಲ್ಲಕ್ಕಿ ಹೊರಟಿತ್ತು, ಆದ್ರೆ ಸೇರಿದ್ದೆಲ್ಲಿಗೆ? ಈ ಮನೆಗೆ. ಈ ನಿನ್ನ ಪತಿ ದಿನಾ ದರ್ಬಾರಿಂದ ಉಚ್ಚಾಟನೆ ಆಗ್ತಾನೆ, ಹಾಗೂ ಯಾವತ್ತು ಉಚ್ಚಾಟನೆ ಆಗಲ್ವೋ ಅವತ್ತು ನೇರವಾಗಿ ಕಾರಾಗೃಹಕ್ಕೆ ಹೋಗ್ತಾನೆ. ಇವನ್ನೆಲ್ಲಾ ಸಮಾಚಾರ ನಮ್ಮ ತೆನಾಲಿವರೆಗೂ ತಲುಪುತ್ತೆ. ಪುತ್ರಿ, ಇದು ನಿನಗೆ ಎಷ್ಟು ಅವಮಾನಕರ. ಹೊರಗಂತೂ ಕೆಲ್ಸಕ್ ಬಾರ್ದವನು, ಮನೇಲೇನಾದ್ರೂ ಸಹಾಯ ಮಾಡ್ತಾನೋ ಇಲ್ವೋ? ಇಲ್ಲ ರಾಣಿ ಅವ್ರೆ, ಅರ್ಥಾತ್ ಪಿತಾಶ್ರೀ ಏನು ಸಹಾಯ ಮಾಡಲ್ಲ. ಅವಕಾಶ ಸಿಕ್ಕಾಗೆಲ್ಲ ಹೋಗಿ ನಿದ್ರಿಸ್ತಾರೆ, ವಿಶ್ರಾಮ ಪಡೆಯುತ್ತಾರೆ. ಇವನ ನಿನ್ನ ಪತಿದೇವ, ಇವನು ಸೋಂಬೇರಿ ದೇವ. ಇವನು ನಿನ್ನ ಭಾವನೆಗಳನ್ನು ತರ್ಕದಿಂದ ಅಳಿತಾನೆ. ಹಾ ಸತ್ಯ. ಹಾ ಏನ್ ಸತ್ಯ? ಅದೇ ಪಿತಾಶ್ರೀ ಹೇಳ್ತಾ ಅಯ್ಯೋ ಇರೋದು. ನೋಡಿ ಮಾವನವ್ರೆ, ನೀವು ನಿಮ್ಮನ್ನ ನೋಡ್ಕೊಳ್ಳಿ. ಏನಂದ್ರೆ ಈಗ ನಿಮ್ಮ ಪುತ್ರಿ ಈ ಮನೆ ಸೊಸೆ ಹಾಗೂ ನನ್ನ ಧರ್ಮಪತ್ನಿ. ಈಗ ಅವಳು ಪೂರ್ತಿ ಜೀವನ ನನ್ನ ಲೆಕ್ಕಾಚಾರದಂಗೆ ಇರ್ಬೇಕು. ನಾನೀ ಮನೆಯ ಮುಖ್ಯಸ್ಥೆ. ನನ್ನ ಸೊಸೆ ನಾನ್ ಹೇಳಿದಂತೆ ಇರುತ್ತಾಳೆ. ಶಾರದಾ, ಇವರ ಯೋಚನೆನೇ ಹಳೆ ಕಾಲದ ಮೂಢನಂಬಿಕೆ ತರ. ಇವರು ಬೇರೆಯವರ ಮನೆ ಹೆಣ್ಮಕ್ಳನ್ನ ದಾಸಿ ಅನ್ಕೊಂಡಿದ್ದಾರೆ. ಇವರು ತಮ್ಮ ಸೊಸೆನ ಮಗಳು ಅನ್ಕೊಂಡಿದ್ದಾರಾ ಅಥವಾ ಬೇರೆಯವಳು ಅನ್ಕೊಂಡಿದ್ದಾರಾ? ಇಂಥ ಮನೆಯಿಂದ ಪ್ರೇಮ ಹಾಗೂ ಗೌರವ ಅಪೇಕ್ಷಿಸೋದು ನಮ್ಮ ದೊಡ್ಡ ಮೂರ್ಖತನ. ನಿನ್ನ ಪಿತಾಶ್ರೀ ಇನ್ನ ಜೀವಂತವಾಗಿದ್ದಾನೆ. ಮತ್ತೆ ನಿನ್ನ ಈ ಅತ್ತೆ ಕೆಲ್ಸ ಮಾಡೋದಂತೂ ದೂರದ ಮಾತು. ಇವರ ಮಾತು ಕೂಡ ನೀನೇ ಆಡ್ಬೇಕು. 2 ಹೊತ್ತಿನ ಊಟ ನಮ್ಮ ಮನೇಲೂ ಸಿಗತ್ತೆ, ಅದು ಚಿನ್ನದ ತಟ್ಟೆಯಲ್ಲಿ. ನಾವು ನಿನ್ನ ಅಸ್ತಿತ್ವ ಅಳಿಸೋದಕ್ ಬಿಡಲ್ಲ. ನನ್ ಪುತ್ರಿ, ನೀನ್ ಹೇಳು, ನಾನೇನಾದ್ರೂ ಅಸತ್ಯ ನುಡಿತಾ ಇದ್ದೀನ ನಿನ್ ಬಗ್ಗೆ? ಇಲ್ಲ ಪಿತಾಶ್ರೀ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಇಂದು ಈ ಕ್ಷಣ ನಮ್ಗೆಲ್ಲ ತಿಳಿತಾ ಇದೆ. ಈ ಮನೇಲಿ ನಮ್ಗೇನು ಗೌರವ ಇಲ್ಲ. ಅರೆ ಇದೇನ್ ಹೇಳ್ತಿದೀಯ ಶಾರದಾ? ಸ್ವಲ್ಪ ಯೋಚಿಸಿ ಮಾತಾಡು. ನನ್ನ ಪುತ್ರಿ ನಿಜ ಹೇಳ್ತಿದ್ದಾಳೆ. ನನಗೆ ಇದೇ ಕೇಳಬೇಕಿತ್ತು. ನಾನು ಏನ್ ಯೋಚನೆ ಮಾಡ್ಕೊಂಡ್ ಬಂದಿದ್ದೆ ಅಂದ್ರೆ, ಒಂದು ವೇಳೆ ನನ್ನ ಪುತ್ರಿ ತನ್ನ ಅತ್ತೆ ಮನೆಯಲ್ಲಿ ಖುಷಿಯಾಗಿದ್ರೆ ಆಗ ಅವಳ ಪತಿಗೆ ಒಂದು ಚಿಕ್ಕ ಅರಮನೆ ಉಡುಗೊರೆ ನೀಡಬೇಕೆಂದು. ಆದ್ರೆ ನಾನೀಗ ನನ್ನ ಪುತ್ರಿಯನ್ನ ಈ ಮನೆಯಲ್ಲಿ ಇರೋಕ್ ಬಿಡಲ್ಲ. ನಡಿ ಪುತ್ರಿ, ನನ್ನ ಜೊತೆ ಬಾ. ನಿನ್ನ ಕಳೆದು ಹೋಗಿರೋ ಗೌರವ ಮತ್ತು ಅಸ್ತಿತ್ವ ನಿನ್ನ ಪ್ರತೀಕ್ಷೆ ಮಾಡ್ತಿದೆ. ನಡಿ ಶಾರದಾ. ಅರೆ ಶಾರದಾ, ನೀನಿದೇನ್ ಮಾಡ್ತಿದ್ಯಾ? ಇವ್ರು ನಿನ್ ತಂದೆ. ಇಲ್ಲ, ಆದ್ರೆ ಮಾತಂತೂ ಸತ್ಯ ಹೇಳ್ತಾ ಇದ್ದಾರೆ. ನಾವಂತೂ ಸತ್ಯದ ಜೊತೆಗೆ ಇರುತ್ತೇವೆ. ಶಾರದಾ, ನೀನಿದೇನ್ ಮಾಡ್ತಿದ್ಯಾ? ಯಾವ ವ್ಯಕ್ತಿಯ ಮಾತು ಕೇಳ್ತಿದ್ಯೋ ಅವರಿಗೆ ಮಾನಸಿಕ ಸಂತುಲನ ಮೊದಲನೇ ವಿಕಾರದ ಶಿಕಾರಿಯಾಗಿದೆ. ಮೂರ್ಖಳಾಗ್ಬೇಡ. ನೋಡ್ದ್ಯಾ ಶಾರದಾ, ಗೌರವ ಕೊಡದೆ ತಪ್ಪು ಮಾಡಿದ್ದ, ಈಗ ಮೂರ್ಖ ಅಂತಿದ್ದಾನೆ. ನಡಿ ಗುಂಡಪ್ಪ. ಅರೆ ನೀನ್ ಬೇಕಾದ್ರೆ ಹೋಗು, ಗುಂಡಪ್ಪ ಬರಲ್ಲ. ನೋಡ್ದ್ಯಾ ಶಾರದಾ, ಇನ್ನೇನಾದ್ರೂ ಕೇಳೋದು ಉಳಿದಿದ್ಯಾ? ಇವನಿಗಂತೂ ಏನು ವ್ಯತ್ಯಾಸ ಆಗಲ್ಲ. ನೀನ್ ಇಲ್ಲಿದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ. ಹಾ ಪಿತಾಶ್ರೀ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾವು ಇಲ್ಲಿ ಇರೋದಿಲ್ಲ. ನಡೀರಿ. ನಡಿ. ಅರೆ ನೀವು ನಮ್ಮನ್ನ ತಡೆಯೋಕೆ ಪ್ರಯತ್ನ ಪಟ್ರೆ ಈ ನಿನ್ನ ಕೈಯೂ ಉಳಿಯಲ್ಲ, ಕಾಲು ಕೂಡ ಉಳಿಯಲ್ಲ. ಹಾಗೂ ಎಲ್ಲಕ್ಕಿಂತ ಮೊದಲು ನಾನಿನ್ ನಾಲ್ಗೆ ಕತ್ತರಿಸ್ತೀನಿ. ಅಲ್ಲಿಂದನೇ ನಿನ್ನ ಚತುರತೆ ಹೊರ ಬರುದಲ್ವಾ? ಬಾ ಶಾರದಾ. ರಾಮ, ನೀನು ಮಹಾರಾಜರ ಪತ್ನಿ ಹುಡ್ಕಕ್ ಹೊರಟಿದ್ದೆ, ಆದ್ರೆ ಈಗ ನಿನ್ ಪತ್ನಿನೂ ಕಳ್ಕೊಬಿಟ್ಟೆ. ಈಗ ಇವಳು ಶಾರದನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳೆ? ಅದು ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ. ತಗೊಳ್ಳಿ ತಗೊಳ್ಳಿ. ಅಯ್ಯೋ ಸಾಕು ಸಾಕು. ನಾವು ಅಪರಾಧಿಗಳಿಗೆ ನೇಣು ಹಾಕಿದ್ವಿ, ಆನೆ ಕಾಲು ಕೆಳಗೆ ಹಾಕಿ ತುಳಿಸಿದ್ವಿ, ಹೊಡೆದು ಸಾಯಿಸಿದ್ವಿ. ಆದ್ರೆ ಹಿಂಗೆ ತಿನ್ಸಿ ಸಾಯಿಸೋದನ್ನ ಇವತ್ತೇ ನೋಡ್ತಿರೋದು. ಮಿತ್ರ, ಅಧಿಕ ಭೋಜನ ಮಾಡಿದ್ರೆ ನಿದ್ದೆ ಬರುತ್ತೆ, ಆಮೇಲೆ ನಾವು ಹೊರಡಕ್ಕಾಗಲ್ಲ. ಅದು ಅಲ್ಲದೆ ಈ ಭೋಜನ ಡಿಕ್ ಡಿಕ್ ಡುನ್ನ ಇದ್ದಂಗಿದೆ. ಮಹಾರಾಜ, ಇಕ್ಕ ಡಿಕ್ಕ ಡುನ್ನ ಮಾಡೋ ಅವಶ್ಯಕತೆ ಇಲ್ಲ. ಅರೆ, ನಮ್ಮ ಬಳಿ ಭಕ್ಷ್ಯಗಳ ಭಂಡಾರದ ಭಂಡಾರವೇ ಇದೆ. ನೀವು ಕೇವಲ ಮತ್ತು ಕೇವಲ ಭೋಜನದ ಆನಂದ ಸವಿಯಿರಿ. ಇಲ್ಲ ಮಹಾಮಂತ್ರಿಗಳೇ, ಮಹಾರಾಜರು ಹೇಳ್ತಿದ್ದಾರೆ, ಅವರಿಗೆ ಸ್ವಾದವಿಲ್ಲದ ಹಾಗೂ ಮಸಾಲೆ ಇಲ್ಲದ ಭೋಜನ ಇನ್ನೂ ತಿನ್ನಿಸಬೇಡಿ. ಅವರ ಮೇಲೆ ಕೃಪೆ ತೋರಿಸಿ, ದಯೆ ತೋರಿಸಿ ಹಾಗೂ ಮಹಾರಾಣಿಯನ್ನು ಬೇಗ ಕರೆಯಿರಿ. ಮಹಾರಾಜರು ರಾಣಿಯ ಜೊತೆ ಲಂಕೆಗೆ ಹೊರಡಬೇಕು. ಇಷ್ಟೊತ್ತಿಗೆ ಪಂಡಿತ ರಾಮಕೃಷ್ಣರಿಗೆ ರಾಣಿ ಮುನ್ಮುನ್ ಸಿಕ್ಕಿರಲೇಬೇಕು.